ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕದ ವತಿಯಿಂದ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ಹಕ್ಕಿನ ಜಾಥಾ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಡೆಯಿತು. ಫೆಬ್ರವರಿ 3ರಿಂದ ಫೆಬ್ರವರಿ 14ರವರೆಗೆ ಬೀದರ್ನಿಂದ ಬೆಂಗಳೂರುವರೆಗೆ ನಡೆಯುತ್ತಿರುವ ಈ ಜಾಥಾ ಬಡವರಿಗೆ ಎಲ್ಲ ಆರೋಗ್ಯ ಸವಲತ್ತುಗಳು ಸಿಗಲೇಬೇಕು. ಬಡವರಿಗೆ ಎಲ್ಲ ಸರ್ಕಾರಿ ಆರೋಗ್ಯ ಸವಲತ್ತುಗಳು ಸಿಗಲೇಬೇಕು. ಆಸ್ಪತ್ರೆಗಳನ್ನು ಸುಧಾರಣೆ ಮಾಡಲೇಬೇಕು. ಜಿಲ್ಲಾ ಆಡಳಿತ ಭವನದ ಮುಂದೆ ಆರೋಗ್ಯ ಹಕ್ಕಿನ ಜಾಥಾದ ಕುರಿತಂತೆ ಸರ್ಕಾರಿ ಆಸ್ಪತ್ರೆಯನ್ನು ಬಲಪಡಿಸಬೇಕು ಹಾಗೂ ಉಚಿತ ಔಷಧಿಗಳನ್ನು ವಿತರಿಸಬೇಕು ಎಂದು ಆಗ್ರಹಿಸಿದರು. ಈ ಜಾಥಾದಲ್ಲಿ ಬಸವರಾಜ್ ಶೀಲವಂತರ್, ಅಲ್ಲಮಪ್ರಭು ಬಡದೂರ್, ದೇವೇಂದ್ರಪ್ಪ ಬಡಿಗೇರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ಕಾರಿ ಆಸ್ಪತ್ರೆಯನ್ನು ಆರೋಗ್ಯವೇ ಆಸ್ಪತ್ರೆಗಳನ್ನು ಬಲಪಡಿಸಲೇಬೇಕು. ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸಲೇಬೇಕು. ಬಡವರಿಗೆ ಎಲ್ಲ ಆರೋಗ್ಯ ಸವಲತ್ತುಗಳು ಸಿಗಲೇಬೇಕು. ಬಡವರಿಗೆ ಎಲ್ಲ ಸರ್ಕಾರಿ ಆರೋಗ್ಯ ಸವಲತ್ತುಗಳು ಸಿಗಲೇಬೇಕು. ಆಸ್ಪತ್ರೆಗಳನ್ನು ಸುಧಾರಣೆ ಮಾಡಲೇಬೇಕು. ಜಿಲ್ಲಾಸ್ಪತ್ರೆಗೆ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡಲೇಬೇಕು. ಜಿಲ್ಲಾಸ್ಪತ್ರೆಗೆ ಸಾಕಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡಲೇಬೇಕು. ಜಿಲ್ಲಾ ಆಸ್ಪತ್ರೆಗೆ ಸವಲತ್ತು ಕೊಡದೇ ಇರೋ ಸರ್ಕಾರಕ್ಕೆ ಧಿಕ್ಕಾರ. ನಮಗೆ ನ್ಯಾಯ ಬೇಕೇ ಬೇಕು. ಎಲ್ಲ ಔಷಧಗಳು ಔಷಧಿಗಾಗಿ ಹೊರಗಡೆ ಚೀಟಿ ಔಷಧಿಗಾಗಿ ಹೊರಗಡೆ ಚೀಟಿಯನ್ನು ಎಲ್ಲ ಔಷಧ ಉಚಿತವಾಗಿ ಔಷಧಗಳು ಉಚಿತವಾಗಿ ಬಡವರಿಗೆ ಹೊರೆಯಾಗದಂತ ರೀತಿ ಒಳಗೆ ಚಿಕಿತ್ಸೆ ಸಿಗಲೇಬೇಕು. ಹೊರಗಡೆ ಚೀಟಿ ಬರೆದ ಸರ್ಕಾರಕ್ಕೆ ಧಿಕ್ಕಾರ. ಬಡವರ ಚಿಕಿತ್ಸೆಗೆ ಸವಲತ್ತು ಕೊಳ್ಳಕ್ಕಾಗದ ಸರ್ಕಾರಕ್ಕೆ ಧಿಕ್ಕಾರ. ಸರ್ಕಾರಿ ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡಲೇಬೇಕು. ಸರ್ಕಾರಿ ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡಲೇಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಮೆಡಿಸಿನ್ಗಳು ಸಿಗಲೇಬೇಕು. ಉಚಿತ ಔಷಧಿ ಸಿಗಲೇಬೇಕು. ಆರೋಗ್ಯ ಹಕ್ಕಿನ ಕಾಯ್ದೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.